Hello students, welcome back. In this video I am explaining about the need for valuation of shares. Generally the shares of most of the companies are listed in stock exchange market. All the listed companies shares are sold in stock market. Okay. ಎಲ್ಲ ಲಿಸ್ಟೆಡ್ ಕಂಪ್ನಿದ ಶೇರ್ಸ್ ಏನದಾವ ಸ್ಟಾಕ್ ಮಾರ್ಕೆಟ್ ಒಳಗೆ ಮಾರಾಟ ಆಗ್ತವ. ಬಟ್ ದ ಪ್ರೈಸ್ ಕೋಟೆಡ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜ್ ಮೇ ಬಿ ಟೇಕನ್ ಆ್ಯಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಫಾರ್ ಆರ್ಡಿನರಿ ಟ್ರಾನ್ಸಾಕ್ಷನ್ಸ್ ಇನ್ ಶೇರ್ಸ್ ಆಫ್ ದ ಕಂಪ್ನಿ. ಆರ್ಡಿನರಿ ಟ್ರಾನ್ಸಾಕ್ಷನ್ಸ್ ಇದ್ದು ಅಂತಂದ್ರೆ ಅಷ್ಟು ಏನೈತಿ ಅಂತಂದ್ರೆ ಆ ಶೇರ್ ವ್ಯಾಲ್ಯೂ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಸ್ಟಾಕ್ ಮಾರ್ಕೆಟ್ ಒಳಗೆ ಆದಂತಹ ಮಾರ್ಕೆಟ್ ಪ್ರೈಸ್ ಅಂತೇನು ಹೇಳ್ತೇವಲ್ಲ ಶೇರ್ಸದು ಅದಕ್ಕೆ ವ್ಯಾಲ್ಯೂ ಐತಿ. ಆರ್ಡಿನರಿ ಟ್ರಾನ್ಸಾಕ್ಷನ್ಸ್ ಇರಬೇಕು ಅವಲ್ಲೇ. ಬಟ್ ವಾಟ್ ಹ್ಯಾಪನ್ಸ್ ವೆನ್ ದ ಲಾರ್ಜ್ ಬ್ಲಾಕ್ ಆಫ್ ಶೇರ್ಸ್ ಆರ್ ಗೋಯಿಂಗ್ ಟು ಬಿ ಪರ್ಚೇಸ್ಡ್. ಯಾವಾಗ ಲಾರ್ಜ್ ಬ್ಲಾಕ್ ಆಫ್ ಶೇರ್ಸನ್ನು ಖರೀದಿ ಮಾಡಾಕತ್ತಾರ ಅಥವಾ ಅಮಲ್ಗಮೇಷನ್ ಆಗಾಕತ್ತತಿ, ರೀಕನ್ಸ್ಟ್ರಕ್ಷನ್ ಪ್ರೊಸೀಜರ್ಸ್ ಆಗಾಕತ್ತವ, ಮರ್ಜರ್ಸ್ ಆಗಾಕತ್ತವ ಅಥವಾ ಗೌರ್ಮೆಂಟ್ ಅಕ್ವಿಜಿಷನ್ ಆಗಾಕತ್ತವ, ಆಟ್ ದಟ್ ಟೈಮ್ ಏನೈತಿ ಅಂತಂದ್ರೆ ದೀಸ್ ಕೋಟೆಡ್ ಪ್ರೈಸಸ್ ಆರ್ ನಾಟ್ ಯೂಶ್ವಲಿ ಎಕ್ಸೆಪ್ಟೆಡ್. ಯಾಕೆ ಅಂತಂದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ಆಗ್ತೈತಿ ಶೇರ್ಸ್ ಒಳಗೆ, ಆ ಕಂಪ್ನಿ ಒಳಗೆ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬೇಕಾಗೈತಿ, ಅಮಲ್ಗಮೇಷನ್ ಪ್ರೊಸೀಜರ್ ಐತಿ ಅಂತಂದ್ರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಆಗ್ತಿರ್ತೈತೆ ಅದಲ್ಲೇ. ಸೊ ಫಾರ್ ಸೋ ಮೆನಿ ರೀಸನ್ಸ್ ದ ಕೋಟೆಡ್ ಪ್ರೈಸ್ ಇನ್ ಸ್ಟಾಕ್ ಎಕ್ಸ್ಚೇಂಜಸ್ ಆರ್ ನಾಟ್ ಎಕ್ಸೆಪ್ಟೆಡ್. ಅವನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಂಗಿಲ್ಲ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಅಂಥೇಳಿ ಹೇಳ್ತೇವೆ ನಾವಲ್ಲೇ. ಓಕೆ. ಸೊ ಫಾರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ which are not listed in the stock exchange are not valued at market price. ಯಾಕಂದರೆ ಅವತರ ಡೀಲಿಂಗ್ ಸ್ಟಾಕ್ ಮಾರ್ಕೆಟ್ ಒಳಗೆ ಆಗಂಗೇ ಇಲ್ಲ. ಪ್ರೈವೇಟ್ ಕಂಪ್ನಿ ಇರೋದ್ರಿಂದ ಅವತರ ಶೇರ್ಸ್ ಏನದಾವ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಒಳಗೆ ಮಾರಾಟಕ್ಕನ ಬರಂಗಿಲ್ಲ ಅಲ್ಲೇ. ಓಕೆ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಶೇರ್ಸ್ ಏನದಾವಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಹೇಳ್ತೇವೆ ನಾವಲ್ಲೇ. ಅದ್ರ ಶೇರ್ಸ್ ಏನದಾವ ಅವು ಮಾರ್ಕೆಟ್ ಒಳಗೆ ಬರೋದನ್ನೇ ಇಲ್ಲ. ದೇ ಆರ್ ನಾಟ್ ಸೋಲ್ಡ್ ಇನ್ ಸ್ಟಾಕ್ ಮಾರ್ಕೆಟ್. ದೆನ್ ವ್ಯಾಲ್ಯೂಯೇಷನ್ ಆಫ್ ದ ಸೇಮ್ ಬಿಕಮ್ಸ್ ವೆರಿ ನೆಸಸರಿ. ಸೊ ವೆನ್ ವಿ ನೀಡ್ ದ valuation of share, the first reason is when a large block of shares are to be purchased by company for acquiring the controlling interest ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಕಂಟ್ರೋಲಿಂಗ್ ಇಂಟ್ರೆಸ್ಟ್. What is the meaning of controlling interest? It is more than 21% of the total shares in that company ಅಂತ ಹೇಳ್ತೇವೆ. ಅದನ್ನು ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತೇಳಿ ಹೇಳಕತ್ತೇವೆ ನಾವಲ್ಲಿ. ಅಂದರೆ ಅಫೇರ್ಸ್ ಆಫ್ ದ ಕಂಪ್ನಿ ಆರ್ ಕಂಟ್ರೋಲ್ಡ್ ಆ್ಯಂಡ್ ದ ಪರ್ಚೇಜರ್ ವಾಂಟ್ ಟು ಕಂಟ್ರೋಲ್ ದ ಕಂಪ್ನಿ. ಆ ಕಂಪ್ನಿ ಒಳಗೆ ಅವಾಗ ಒಂದು ಹೆಚ್ಚಿನ ಹಿತಾಸಕ್ತಿ ಬೇಕಾಗೈತಿ, ಅದಕ್ಕೆ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬೇಕಾಗೈತಿ. ಸೊ ಹಿ ವಾಂಟ್ ಟು ಪರ್ಚೇಸ್ ಲಾರ್ಜ್ ಬ್ಲಾಕ್ ಆಫ್ ಶೇರ್ಸ್ ಆಫ್ ದ್ಯಾಟ್ ಕಂಪ್ನಿ. ಅವಾಗ ಏನಾಗ್ತೈತಿ ಅಂತಂದ್ರೆ ವ್ಯಾಲ್ಯೂಯೇಷನ್ ಆಫ್ ಶೇರ್ ಆಗ್ತೈತಿ. ಓಕೆ. ಸೊ ನೆಕ್ಸ್ಟ್ ಅಂಡರ್ ದ ಪ್ರೊವಿಷನ್ ಆಫ್ ವೆಲ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಹೇಳಿ ಹೇಳ್ತೇವೆ. ಯಾವಾಗ ವೆಲ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ವ್ಯಾಲ್ಯೂಯೇಷನ್ ಆಫ್ ಶೇರ್ ನೀಡೆಡ್ ಐತಿ. ಆಮೇಲೆ ಮೂರನೇ ರೀಸನ್ ಏನು ಹೇಳಕತ್ತೇವಿ, ವೆನ್ ದ ಸ್ಕೀಮ್ ಆಫ್ ಅಮಲ್ಗಮೇಷನ್ ರೀಕನ್ಸ್ಟ್ರಕ್ಷನ್ ಒಳಗೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ನು ಐತಿ, ಅಂಗಣ ಏನೈತಿ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ನು ಐತಲ್ಲೇ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ವಿದೌಟ್ ಕ್ಲೋಸಿಂಗ್ ಡೌನ್ ದ ಕಂಪ್ನಿ ಆಗ್ತದಲ್ಲೇ. ದ ಟೋಟಲ್ ಶೇರ್ ಕ್ಯಾಪಿಟಲ್ ಈಸ್ ರಿವ್ಯಾಲ್ಯೂಡ್, ರೀಸ್ಟ್ರಕ್ಚರ್ಡ್. ಶೇರ್ ಕ್ಯಾಪಿಟಲ್ ಏನೈತಿ ರೀಸ್ಟ್ರಕ್ಚರ್ ಆಗ್ತೈತಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಒಳಗೆ. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಕ್ಲೋಸಿಂಗ್ ಡೌನ್ ಆಫ್ ದ ಕಂಪ್ನಿ ಆಗ್ತೈತಿ, ವೈಂಡಿಂಗ್ ಅಪ್ ಆಗ್ತೈತದಲ್ಲೇ. ಒಳ್ಳೆ ಏನೈತಿ ಅಂತಂದ್ರೆ ಹೊಸ ಕಂಪ್ನಿಯನ್ನು ಅಲ್ಲಿ ತಯಾರು ಮಾಡ್ತಾರೆ, ಅದನ್ನು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಒಂದು ಅಮಲ್ಗಮೇಷನ್ ಹೇಳ್ತೇವೆ, ಇನ್ನೊಂದು ರೀಕನ್ಸ್ಟ್ರಕ್ಷನ್ ಇಂಟರ್ನಲ್ ಇರ್ಬೋದು ಎಕ್ಸ್ಟರ್ನಲ್ ಇರ್ಬೋದು. ಓಕೆ.
ಅದರ್ವೈಸ್ ಮರ್ಜರ್ ಅಂತ ಹೇಳ್ತೇವೆ. ಓಕೆ, ಆಟ್ ದ್ಯಾಟ್ ಟೈಮ್ ದ ಶೇರ್ಸ್ ಆರ್ ವ್ಯಾಲ್ಯೂಡ್. ಅವಾಗ ಏನಾಗ್ತೈತಿ, ಶೇರ್ ವ್ಯಾಲ್ಯೂ ಆಗ್ತೈತಿ. ಅಮಲ್ಗಮೇಷನ್ ಆಗ್ತಿರ್ಬೇಕಾದ್ರೆ, ಮರ್ಜರ್ ಆಗ್ತಿರ್ಬೇಕಾದ್ರೆ ವಿ ಹ್ಯಾವ್ ಟು ಗಿವ್ ದ ಪರ್ಚೇಸ್ ಕನ್ಸಿಡರೇಷನ್ ಕೊಡಬೇಕೈತಿ ಇನ್ನೊಂದು ಕಂಪ್ನಿಗೆ. ಅದ್ರದ್ದು ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಶೇರ್ ವ್ಯಾಲ್ಯೂಯೇಷನ್ ಆಗಬೇಕೈತಿ. ವೆನ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಮತ್ತು ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಒಳಗೆ ಕನ್ಸ್ಟ್ರಕ್ಷನ್ ಪ್ರೊಸೀಜರ್ ಐತಿ ಹೌದು, ಆ ಪ್ರೊಸೀಜರ್ ಫಾಲೋ ಅಪ್ ಮಾಡ್ತಿರ್ಬೇಕಾದ್ರೆ ಇಲ್ಲೇ ಶೇರ್ ಕ್ಯಾಪಿಟಲ್ ಅಲ್ಟರರ್ ಆಗ್ತೈತಿ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಒಳಗೆ, ಅದರ್ವೈಸ್ ರಿಡಕ್ಷನರ ಆಗ್ತೈತಿ. ಆಟ್ ದಟ್ ಟೈಮ್ ಶೇರ್ ವ್ಯಾಲ್ಯೂಯೇಟ್ ಆಗ್ತೈತೆ ಅದಲ್ಲೇ. ಸೊ ವೆನ್ ದ ಸ್ಕೀಮ್ ಆಫ್ ಅಮಲ್ಗಮೇಷನ್ ರೀಕನ್ಸ್ಟ್ರಕ್ಷನ್ ಆಗಕತ್ತವ, ಆ ಹೊತ್ನ್ಯಾಗ ಶೇರ್ ವ್ಯಾಲ್ಯೂಯೇಷನ್ ಆಗ್ತೈತಿ ಅಂಥೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಇದು ಸೆಕೆಂಡ್ ರೀಸನ್. ಥರ್ಡ್ ರೀಸನ್ ಐತಿ. ದೇರ್ ನೆಕ್ಸ್ಟ್, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಡಿಸೆಂಟಿಂಗ್ ಶೇರ್ ಹೋಲ್ಡರ್ ಆಫ್ ದ ಕಂಪ್ನಿ. ಯಾವಾಗ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಯನ್ನು ಖರೀದಿ ಮಾಡ್ತದೆ ಅಂದ್ರೆ ಹೋಲ್ಡ್ ಮಾಡ್ತೈತಿ, ಯಾವಾಗ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಯನ್ನು ಹೋಲ್ಡ್ ಮಾಡ್ತೈತಿ, ಅದು ಹೋಲ್ಡ್ ಮಾಡ್ಕೊಂಡಂಥ ಕಂಪ್ನಿಯನ್ನು ಸಬ್ಸಿಡರಿ ಅಂತ ಹೇಳ್ತೇವೆ ನೋಡಿ. ಆ ಸಬ್ಸಿಡರಿ ಕಂಪ್ನಿ ಒಳಗೆ ಏನು ಉಳಿದಂಥ ಶೇರ್ ಹೋಲ್ಡರ್ ಅದಲ್ಲ, ಅವರಿಗೆ ಡಿಸೆಂಟಿಂಗ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಹೋಲ್ಡಿಂಗ್ ಕಂಪ್ನಿ ಸಬ್ಸಿಡರಿ ಕಂಪ್ನಿನ ಖರೀದಿ ಮಾಡ್ತೈತಿ, ಅದರೊಳಗಿನ ಮೇಜರ್ ಶೇರ್ಸನ್ನು ತಕ್ಕೋತೈತಲ್ಲೇ. ಆಗಲೇ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದಿವಿ, ದಟ್ ಈಸ್ ದ ಇಂಡಿವಿಜುವಲ್ ಪರ್ಸನ್ ಅಥವಾ ಗ್ರೂಪ್ ಆಫ್ ಪರ್ಸನ್ಸ್ ಹೇಳಾಕತ್ತೇವಿ. ಆದರೆ ಇಲ್ಲೇನೈತಿ, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಯನ್ನು ಮ್ಯಾಕ್ಸಿಮಮ್ ಶೇರ್ಸನ್ನು ಖರೀದಿ ಮಾಡ್ತೈತಿ. ಆ ಹೊತ್ನಾಗ ಟೋಟಲ್ ಕಂಟ್ರೋಲ್ ಹೋಲ್ಡಿಂಗ್ ಕಂಪ್ನಿಗೆ ಹೋಗ್ತೈತಿ, ಪೇರೆಂಟ್ ಕಂಪ್ನಿ ಅಂತ ಹೇಳಾಕತ್ತೇವೆ ನಾವಲ್ಲಿ. ಈ ಹೋಲ್ಡಿಂಗ್ ಕಂಪ್ನಿಗೆ ಏನಂತೇವಿ, ಪೇರೆಂಟ್ ಕಂಪ್ನಿ ಅಂತ ಹೇಳ್ತೇವೆ. ಅದು ಇನ್ನೊಂದು ಕಂಪ್ನಿ ಏನೈತಿ, ಸಬ್ಸಿಡರಿ ಆಫ್ ದ ಹೋಲ್ಡಿಂಗ್ ಅಂತ ಹೇಳ್ತೇವೆ. ಇಟ್ ಈಸ್ ದ ಸಬ್ಸಿಡರಿ ಆಫ್ ಹೋಲ್ಡಿಂಗ್ ಅಂತ ಹೇಳ್ತೇವೆ. ಆ ಸಬ್ಸಿಡರಿ ಕಂಪ್ನಿ ಒಳಗಿದ್ದಂತಹ ಶೇರ್ ಹೋಲ್ಡರ್ಸ್ ಏನದಲ್ಲ, ಅವ್ರನ್ನ ಡಿಸೆಂಟಿಂಗ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೇವೆ. ಆ ಕಂಪ್ನಿ ಒಳಗೆ ಉಳಿದಂತಹ ಶೇರ್ ಹೋಲ್ಡರ್ಸನ್ನು ಏನಂತೇವೆ ನಾವಲ್ಲೇ, ಡಿಸೆಂಟಿಂಗ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಕರೆಯಾಕತ್ತೇವೆ. ಅವರ ಒಂದು ಹಿತಾಸಕ್ತಿಯನ್ನು, ಇಂಟ್ರೆಸ್ಟ್ ಅಂತ ಹೇಳಾಕತ್ತೇವೆ ನಾವು, ಅವರ ಒಂದು ಹಿತಾಸಕ್ತಿಯನ್ನು ಕಾಯ್ಕೊಳ್ಳಾಕ ಶೇರ್ ವ್ಯಾಲ್ಯೂಯೇಷನ್ ಆಗ್ತೈತಿ. ಓಕೆ, ಫಸ್ಟ್ ರೀಸನ್ ಏನು ಹೇಳಿದ್ದೀವಿ, ಲಾರ್ಜ್ ಬ್ಲಾಕ್ ಅಂತ ಹೇಳಿದ್ವಿ. ಎರಡನೇದು ವೆಲ್ ಟ್ಯಾಕ್ಸ್ ಅಂತ ಹೇಳಿದ್ವಿ. ಮೂರನೇದು ಏನು ಹೇಳಿದ್ವಿ, ಅಮಲ್ಗಮೇಷನ್ ರೀಕನ್ಸ್ಟ್ರಕ್ಷನ್ ಪ್ರೊಸೀಜರ್ ಇದ್ದಾಗ ಅಂತ ಹೇಳಿದ್ವಿ. ನಾಲ್ಕನೇದು ಏನು ಹೇಳಿದ್ವಿ, ಇಂಟ್ರೆಸ್ಟ್ ಆಫ್ ದ ಡಿಸೆಂಟಿಂಗ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ವಿ ಅಲ್ಲೇ. ಓಕೆ, ಇವು 4 ರೀಸನ್ ಆದಮೇಲೆ ದೇರ್ ನೆಕ್ಸ್ಟ್ ಬರ್ತೈತಿ, ಫಾರ್ ದ ಸೆಟಲ್ಮೆಂಟ್ ಆಫ್ ಕಂಪನ್ಸೇಷನ್ ಪೇಬಲ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪ್ನಿ ಆನ್ ಕಂಪಲ್ಸರಿ ಅಕ್ವಿಜೇಷನ್ ಆಫ್ ದ shares of such company under the scheme of nationalization by government. That means government nationalization ಮಾಡ್ಕೊಳ್ಳಾಕತ್ತೈತಿ, ಒಂದು ಕಂಪ್ನಿಯನ್ನು ನ್ಯಾಷನಲೈಜೇಷನ್ ಮಾಡ್ಕೊಳ್ಳಾಕತ್ತೈತಿ. ಯಾವುದು, ಸರ್ಕಾರ, ಗೌರ್ಮೆಂಟ್. ಕಂಪಲ್ಸರಿ ಅಕ್ವಿಜೇಷನ್ ಆಗೈತಿ ಶೇರ್ಸದ್ದು, ಆ ಹೊತ್ನಾಗ ಶೇರ್ ವ್ಯಾಲ್ಯೂಯೇಷನ್ ಆಗ್ತೈತಿ. ದಟ್ ಮೀನ್ಸ್ at the time of nationalization of the any of the company, compulsory acquisition ಆಗೈತಿ, shares valuation ಆಗಾಕತ್ತೈತಿ. ಓಕೆ, ಸೊ their next reason, conversion of preference shares of company into the equity shares. ಯಾವಾಗ ಪ್ರೆಫರೆನ್ಸ್ ಶೇರ್ಸನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತೇಳಿ ಕನ್ವರ್ಷನ್ ಮಾಡಾಕತ್ತೇವಿ, ಆ್ಯಟ್ ದಟ್ ಟೈಮ್ ಏನಾಗ್ತೈತಿ ಅಂದ್ರೆ ಶೇರ್ ವ್ಯಾಲ್ಯೂಯೇಷನ್ ಆಗ್ತೈತಿ. ಯು ನೋ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ರೈಟ್ ಆಫ್ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಟೋಟಲಿ ಡಿಫ್ರೆಂಟ್. ರೈಟ್ ಏನದಾವ ಅಂತಂದ್ರೆ ಇಬ್ಬರೂ ಬೇರೆನೇ ಅದಾವ, ಇಬ್ಬರು ಓನರ್ ಅದಾರಲ್ಲೇ. ಬಟ್ ಈಕ್ವಿಟಿ ಶೇರ್ ಹೋಲ್ಡರ್ಸದ್ದು ಮತ್ತು ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸದ್ದು ಇರ್ತಕ್ಕಂತಹ ರೈಟ್ಸ್ ಏನದಾವಲ್ಲ, ಹಕ್ಕುಗಳು ಏನದಾವಲ್ಲ, ಅವು ಬೇರೆ ಬೇರೆನೇ ಅದಾವ. ಪ್ರೆಫರೆನ್ಸ್ ಶೇರ್ ಹೋಲ್ಡರಿಗೆ ನಾವು ಹೇಳಾಕತ್ತೇವಿ ಪ್ರೆಫರೆನ್ಸ್ ಓವರ್ ಡಿವಿಡೆಂಡ್ ಆ್ಯಂಡ್ ಕ್ಯಾಪಿಟಲ್ ಅಟ್ ದ ಟೈಮ್ ಆಫ್ ದ ಲಿಕ್ವಿಡೇಷನ್ ಅಂತ ಹೇಳ್ತೇವೆ. ಓಕೆ, ಆದ್ರೆ ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಐತಿ ಇವರಿಗೆ, ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸಿಗೆ. ಆದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದು ರೈಟ್ ಏನೈತಿ ಅಲ್ಲೇ,
ವಾಟ್ ಎವರ್ ಲೆಫ್ಟ್ ಓವರ್ ವಿತ್ ದ ಕಂಪನಿ ಆಫ್ಟರ್ ಡಿಸ್ಟ್ರಿಬ್ಯೂಟಿಂಗ್ ದ ಡಿವಿಡೆಂಡ್ ಟು ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್. ಏನು ಉಳಿತೈತಲ್ಲ ಅದಷ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಐತಿ. ಆಮೇಲೆ ವೋಟಿಂಗ್ ರೈಟನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ನಾವು ಕೊಡಾಕತ್ತೇವೆ. ಸೊ ವೆನ್ ಪ್ರೆಫರೆನ್ಸ್ ಶೇರ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಈಕ್ವಿಟಿ ಶೇರ್ ಹೋಲ್ಡರ್, ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ದ ರೈಟ್ ಚೇಂಜ್ ಆಗ್ತೈತಿ, ಆಬ್ಲಿಗೇಷನ್ ಚೇಂಜ್ ಆಗ್ತಾವ. ಅಟ್ ದಟ್ ಟೈಮ್ ಯು ಹ್ಯಾವ್ ಟು ವ್ಯಾಲ್ಯೂಯೇಟ್ ದ ಶೇರ್ಸ್. ಆ ಟೈಮ್ನಾಗ ಶೇರ್ ಹೋಲ್ಡರ್ಸನ್ನು ವ್ಯಾಲ್ಯೂಯೇಟ್ ಮಾಡಬೇಕಾಗ್ತೈತಿ. ಅದು ಪ್ರೆಫರೆನ್ಸ್ ಶೇರ್ಸು ಇರ್ಬೋದು, ಹಂಗೆ ಈಕ್ವಿಟಿ ಶೇರ್ಸ್ನು ಇರ್ಬೋದು. ನೆಕ್ಸ್ಟ್, ವೆನ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ನಾಟ್ ಇನಫ್ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ ಶೇರ್. ಯಾವಾಗ ಮಾರ್ಕೆಟ್ ಪ್ರೈಸ್ ಐತಲ್ಲ ಶೇರ್ಸುದ್ದು ವ್ಯಾಲ್ಯೂಯೇಷನ್ಗೆ ಇನಫ್ ಅನ್ಸಾಕತ್ತಿಲ್ಲ, ಇಟ್ ಈಸ್ ನಾಟ್ ಇನಫ್ ಅಂತ ಹೇಳ್ತೇವೆ, ಸಾಕಷ್ಟಾಗಿಲ್ಲ, ಅದು ಟ್ರೂ ವ್ಯಾಲ್ಯೂ ತೋರ್ಸಾಕತ್ತಿಲ್ಲ ಅಂತ ಹೇಳಾಕತ್ತೇವೆ. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಒಳಗೆ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಏನು ಕೋಟ್ ಆಗ್ತೈತಲ್ಲ ಮಾರ್ಕೆಟ್ ಪ್ರೈಸ್, ಇಟ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ದ ಮಾರ್ಕೆಟ್ ಆನ್ ದ್ಯಾಟ್ ಡೇ, ಪರ್ಟಿಕ್ಯುಲರ್ ಡೇಟ್. ಅದೇನು ಮಾರ್ಕೆಟ್ ಫೋರ್ಸ್ ಐತಲ್ಲ, ಡಿಮಾಂಡ್ ಆ್ಯಂಡ್ ಸಪ್ಲೈ ಫಾರ್ ದ ಶೇರ್ಸ್ ಏನೈತಲ್ಲ ಅದರ ಮೇಲೆ ಡಿಪೆಂಡೆಂಟ್ ಇರ್ತೈತಿ, ನಾಟ್ ಆನ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಆಫ್ ದ ಕಂಪ್ನಿ. ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಮೇಲೆ ಇರೋಂಗಿಲ್ಲ. ಸೊ ಅದು ಟ್ರೂ ವ್ಯಾಲ್ಯೂ ತೋರ್ಸಂಗಿಲ್ಲ ಅಲ್ಲೇ. ಸೊ ಇಟ್ ಈಸ್ ನಾಟ್ ಇನಫ್ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ ಶೇರ್ ಅಂತ ಅನಿಸಿದ ಹೊತ್ನಾಗ ಏನಾಗ್ತೈತಿ, ವ್ಯಾಲ್ಯೂಯೇಷನ್ ಆಫ್ ಶೇರ್ ಮಾಡ್ತಾರಲ್ಲೇ. ಸೊ ನೆಕ್ಸ್ಟ್ ಒನ್ ಈಸ್ shares of private company are not listed in stock exchange when the private company want to sell or merge or amalgamate ಆಗ್ತಿರ್ಬೇಕಾದ್ರೆ ಪ್ರೈವೇಟ್ ಲಿಮಿಟೆಡ್ ಏನೈತಿ ಅಂತಂದ್ರೆ ತನ್ನ ಕಂಪ್ನಿಯನ್ನು ಮಾರಾಟ ಮಾಡಕ್ಕೆ ನಿಂತೈತಿ, ಮರ್ಜ್ ಮಾಡ್ಕೊಳಕತ್ತೈತಿ, ಅಮಲ್ಗಮೇಟ್ ಮಾಡ್ಕೊಳಕತ್ತೈತಿ ಅಂದ್ರೆ ಆ ಹೊತ್ನಾಗ ಶೇರ್ ವ್ಯಾಲ್ಯೂಯೇಷನ್ ಆಗ್ತೈತಿ. ನಾಟ್ ಓನ್ಲಿ ಇನ್ ದಿಸ್ ಸಿಚುವೇಶನ್, at the time of when the private company ಏನೈತಲ್ಲ ಅದು ಇನ್ನೊಂದು ಪ್ರೈವೇಟ್ ಕಂಪ್ನಿ ಜೋಡಿ ಕೂಡ್ಕೊಳಕತ್ತಿರ್ತೈತಿ, ಹೌದಾ? ಅದರ್ವೈಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ಚೇಂಜ್ಡ್. ರೈಟ್ ಮತ್ತು ಡ್ಯೂಟೀಸ್ ಆಫ್ ದ ಶೇರ್ ಹೋಲ್ಡರ್ಸ್ ಆಫ್ ಪ್ರೈವೇಟ್ ಲಿಮಿಟೆಡ್ ಚೇಂಜ್ ಮಾಡೋದೈತಿ. ಅದರ್ವೈಸ್ ಕನ್ವರ್ಜನ್ ಆಫ್ ದ್ಯಾಟ್ ಇನ್ ಟು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ. ಓಕೆ, ಯಾವಾಗ ಪ್ರೈವೇಟ್ ಇದ್ದದ್ದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಆಗಕ್ಕೆ ಪ್ರಯತ್ನ ಮಾಡ್ತಿರ್ತೈತಿ ಅವಾಗ ಶೇರ್ ವ್ಯಾಲ್ಯೂ ಮಾಡ್ತಾರ. ಸೊ ದೀಸ್ ಆರ್ ದ ರೀಸನ್ಸ್. ನೆಕ್ಸ್ಟ್ ಏನು ಹೇಳಕತ್ತೇವಿ, 4 ಅಂತರೂ ಅಗದಿ ಕಂಪಲ್ಸರಿ ಹೇಳಿದ್ದೈತಿ. 5th ಒನ್ ಏನು ಹೇಳಕತ್ತೇವೆ ನಾವಲ್ಲೇ, ಸೆಟಲ್ಮೆಂಟ್ ಆಫ್ ದ ಕಂಪನ್ಸೇಷನ್ ಅಂಡರ್ ದ ಕಂಪಲ್ಸರಿ ಅಕ್ವಿಜೇಷನ್ ಬೈ ದ ಗೌರ್ಮೆಂಟ್, ದಟ್ ಈಸ್ ನ್ಯಾಷನಲೈಜೇಷನ್ ಅಂತ ಹೇಳಿದ್ವಿ. 5ನೇ ರೀಸನ್ ಏನು ಹೇಳಿದ್ದೇವೆ, ನ್ಯಾಷನಲೈಜೇಷನ್ ಆಗ್ತಿರ್ಬೇಕಾದ್ರೆ ಗೌರ್ಮೆಂಟ್ ಕಂಪಲ್ಸರಿ ಮಾಡಾಕತ್ತೈತಿ. ಆಮೇಲೆ ಅದರ ನೆಕ್ಸ್ಟ್ ಏನು ಹೇಳಿದ್ವಿ, ಪ್ರೆಫರೆನ್ಸ್ ಶೇರ್ಸ್ ಈಕ್ವಿಟಿ ಶೇರ್ಸ್ ಕನ್ವರ್ಟ್ ಆಗ್ತಿರ್ಬೇಕಾದ್ರೆ. ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಟ್ರೂ ವ್ಯಾಲ್ಯೂ ತೋರ್ಸಾಕತ್ತಿಲ್ಲ ಅಂಥೇಳಿ ಅನಿಸಿದ ಹೊತ್ನಾಗ. ಆಮೇಲೆ ಲಾಸ್ಟ್ ಒನ್ ಏನು ಹೇಳಕತ್ತೇವಿ ಅಂತಂದ್ರೆ, ಪ್ರೈವೇಟ್ ಕಂಪ್ನಿಯವರು ನಾಟ್ ಲಿಸ್ಟೆಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್, ದ ಟ್ರೂ ವ್ಯಾಲ್ಯೂ ಆಫ್ ದ shares are not ascertained, so it is going to be valuated ಅಂತ ಹೇಳಕತ್ತೇವಿ. ಸೊ ಇಲ್ಲೇ 8 ರೀಸನ್ಸನ್ನು ನಾವು ಏನು ಹೇಳಕತ್ತೇವಿ, ಇಲ್ಲೇ 8 ರೀಸನ್ಸ್ ಏನು ಹೇಳಕತ್ತೇವಿ. ಫಸ್ಟ್ ಒನ್ ಲಾರ್ಜ್ ಬ್ಲಾಕ್ ಆಫ್ ಶೇರ್ಸ್, ನೆಕ್ಸ್ಟ್ ಪ್ರೊವಿಷನ್ ಆಫ್ ವೆಲ್ತ್ ಟ್ಯಾಕ್ಸ್, ನೆಕ್ಸ್ಟ್ ಸ್ಕೀಮ್ ಆಫ್ ಅಮಲ್ಗಮೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಡಿಸೆಂಟಿಂಗ್ ಶೇರ್ ಹೋಲ್ಡರ್ಸ್. ದೇರ್ ನೆಕ್ಸ್ಟ್ settlement of the compensation payable to the shareholders of the compulsory acquisition or nationalization of the company by government ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರೆಫರೆನ್ಸ್ ಶೇರ್ಸ್ ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಆಗ್ತಿರ್ಬೇಕಾದ್ರೆ. ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಈಸ್ ನಾಟ್ ಇನಫ್ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ ಶೇರ್ ಅನಿಸಿದಾಗ, ಪ್ರೈವೇಟ್ ಕಂಪ್ನಿಯು ನಾಟ್ ಲಿಸ್ಟೆಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್ ಇರ್ತಿರೋದ್ರಿಂದ ವೆನ್ ಇಟ್ ವಾಂಟ್ ಟು ಫರ್ದರ್ ಎಕ್ಸ್ಪಾಂಡ್ ಇಟ್ಸ್ ಬಿಸ್ನೆಸ್, ಅಮಲ್ಗಮೇಟ್ ಆಗಾಕತ್ತೈತಿ, ಮರ್ಜ್ ಆಗಾಕತ್ತೈತಿ, ಅಥವಾ ಪ್ರೈವೇಟ್ ಇದ್ದದ್ದು ಪಬ್ಲಿಕ್ ಆಗಾಕತ್ತೈತಿ ಅಂದ ಹೊತ್ನಾಗ ಏನೈತಿ ಅಂತಂದ್ರೆ
ಶೇರ್ ವ್ಯಾಲ್ಯೂಯೇಷನ್ ಆಗ್ತತಿ ಅಂತ ಹೇಳಿ ಹೇಳ್ತೇವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ for further videos. Thank you.